ರಾಜ್ಯದ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿಗಳಾದಂಥ ಸನ್ಮಾನ್ಯ ಶ್ರೀ ಅನಿಲ್ ಕಟ್ಟಿ ಸಾಹೇಬರು ಆಗಮಿಸಿದ್ದು ಭಾಳ ಸಂತಸ ತಂದಿದೆ. ಅದರೊಂದಿಗೆ ವಕೀಲರ ಸಂಘದ ಹಿರಿಯ ಸದಸ್ಯರು, ಮಾಜಿ ಸಚಿವರು, ಮಾದರಿಯ ನಾಯಕರು ಆದಂಥ ಸನ್ಮಾನ್ಯ ಶ್ರೀ ಎಸ್.ಆರ್. ಪಾಟೀಲ್ ಸಾಹೇಬರು ಕೂಡ ನಮ್ಮ ಕರೆಗೆ ಹೋಗೊಟ್ಟು ಒಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಕೂಡ ಅತ್ಯಂತ ಸಂತಸ ತಂದಂಥ ವಿಷಯ. ಅದರೊಂದಿಗೆ ಈ ಸಂಘದ ಮತ್ತೊಬ್ಬ ಹಿರಿಯ ಸದಸ್ಯರು, ಹಾಲಿ ವಿಧಾನ ಪರಿಷತ್ತಿನ ಸದಸ್ಯರಾದ ಸನ್ಮಾನ್ಯ ಶ್ರೀ P.H. ಪೂಜಾರ್ ಸಾಹೇಬರು ಕೂಡ ಆಗಮಿಸಿರೋದು ಅತ್ಯಂತ ಸಂತಸ ತಂದಂಥ ವಿಷಯ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಹೇಳಿದರೆ ಭಾಳ ನಾನು ನೋಡಿದೆ, 3 ದಿವಸದಿಂದ ನೋಡಿದೆ. ಈಗ ತಾನೇ ವೃತ್ತಿಗೆ ಬಂದಂಥವ್ರು ಬಂದು ಕೂಡೋದು ದೊಡ್ಡದಲ್ಲ. ಈ ಕಾರ್ಯಕ್ರಮಕ್ಕೆ ಶೋಭೆ ಬರಬೇಕು, ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅನ್ನೋ ಕಾರಣ ನಾನು ನೋಡಿದೆ. S.K. ಅಡ್ಡಾಳಿ ಸರು, ಬರಗುಂಡಿ ಸರು, ಪುರಾಣಿಕ್ ಮಠ್ ಸರು, ಹಂಡಿ ಸರು, ಆಮೇಲೆ ಕೌಡಿಮಟ್ಟಿ ಅವರು, ಅನಾಮಿಸ್ ಅವರು, ಜವಳಿ ಅವರು, ಹುಲ್ಯಾಳ್ಕರ್ ಅವರು, ಅಂದರೆ ಇಲ್ಲಿ ಎಲ್ಲ ಸೀನಿಯರು ಕೂಡ ಕುಂತ್ಕೊಂಡು ಕೇಳ್ತಾ ಇದ್ರಲ್ಲ, ನನಗದು ಭಾಳ ಆಶ್ಚರ್ಯ ಅದೇನ. ಈಗ ನಮ್ಮ ಯಾರು ಕಂದಗಲ್ ಅವರು, ಆಮೇಲೆ ಕಮಾನ್ಗರ್ ಅವರು ಎಲ್ಲರೂ ಕೂಡ ಕುತ್ಕೊಂಡು ಕೇಳೋದನ್ನು ನೋಡಿ ಇವರಿಂದ ನಾವು ಭಾಳ ಕಲಿಬೇಕಾಗಿದೆ ಅಂತ ಅನಿಸ್ತು ನನಗೆ. ಯಾಕೆ ಇಷ್ಟೆಲ್ಲ ಕಲಿತು ಅವ್ರು ಆಲ್ಮೋಸ್ಟ್ ವೃತ್ತಿ ಧರ್ಮದಲ್ಲಿ ಅವ್ರು ನಮ್ಮ ವಯಸ್ಸಿನಷ್ಟು ಅವ್ರು ವೃತ್ತಿನೇ ಮಾಡಿದ್ರು ಕೂಡ ಇನ್ನೂ ಕಲಿಬೇಕು ಅಂತಕ್ಕಂಥ ಹಂಬಲವನ್ನು ಇಟ್ಕೊಂಡು ಬಂದು ಕುಂತು ಕೇಳಿದ್ರಲ್ಲ, ಅದಕ್ಕೆ ಈ ಕಾರ್ಯಕ್ರಮ ಯಶಸ್ವಿ ಆಯಿತು ಅಂತೇಳಿ ನಾನು ಭಾವಿಸ್ತೇನೆ. ನಿಜವಾಗಲೂ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಈ ವಕೀಲರು ಬಂದು ಕುಂತ್ಕೊಂಡು 3 ದಿವಸಗಳ ಕಾಲ ಕುಂತ್ಕೊಂಡು ಕೇಳಿದರು. ಅವ್ರದೊಂದಿಗೆ ಹಿರಿಯ ವಕೀಲರು ಬಂದು ಕುಂತ್ಕೊಂಡು ಅವ್ರು ಬಂದು ಕುಂತಾರ ಅಂತೇಳಿ ಮತ್ತೊಬ್ಬರು ಬಂದು ಎಲ್ಲ ವಕೀಲರು ಬಂದು ಕುಂತ್ಕೊಂಡು ಕೇಳೋದೈತಲ್ಲ, ಇದು ಭಾಳ ಅತ್ಯಂತ ಅರ್ಥಪೂರ್ಣವಾದಂಥದ್ದು ಮತ್ತು ಅತ್ಯಂತ ಮಹತ್ವವಾದಂಥದ್ದು ಅಂತಕ್ಕಂಥ ಮಾತು ಕೂಡ ನಾನು ಭಾವಿಸ್ತೇನೆ. ಅದರೊಂದಿಗೆ ನಮ್ಮ M.S. ಪಾಟೀಲ್ ಸರ್ ಕೂಡ ಅವರು ಕೂಡ ಬಂದು ಇವತ್ತು ನಮ್ಮ ಮಾತುಗಳನ್ನ ಆಲಿಸ್ತಾ ಇದ್ದಾರೆ, ನಮ್ಮ ವಿಚಾರಗಳನ್ನ ಕೇಳ್ತಾ ಇದ್ದಾರೆ. ನಮ್ಮ ಬಸವರಾಜ್, ನಮ್ಮ ಬಸಾಪುರ್ ಸರ್ ಕೂಡ ಒಬ್ಬ ನ್ಯಾಯಾಧೀಶರಾಗಿ ಆಮೇಲೆ ಅವರು 3 ದಿನಗಳ ಕಾಲ ನಾವು ಬಂದು ಕೂತ್ಕೊಂಡು ಅವರು ಕೂಡ ಕೇಳಿ ವಿದ್ಯಾರ್ಥಿ ರೀತಿಯಲ್ಲಿ ಕೂತ್ಕೊಂಡು ಕೇಳೋದೈತಲ್ಲ, ಅದು ಭಾಳ ಅತ್ಯಂತ ಖುಷಿ ತರುವಂಥದ್ದು. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಎಲ್ಲರೂ ಕೂಡ ಕಾರಣಕರಾಗ್ತಾರೆ. ಈ ಕಾರ್ಯಕ್ರಮದ ಯಶಸ್ಸನ್ನು ಯಾರಿಗೆ ಅರ್ಪಣೆ ಮಾಡ್ತೀವಿ ಅಂತಂದ್ರೆ ಈ ವಕೀಲ ಸಂಘದ ಎಲ್ಲ ಸದಸ್ಯರು ಕೂಡ ಅರ್ಪಣೆ ಮಾಡ್ತೀನಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತೇನೆ. ಅದರೊಂದಿಗೆ ಮತ್ತು ಇಷ್ಟೆಲ್ಲದಕ್ಕೂ ವ್ಯವಸ್ಥೆ ಆಗಬೇಕಲ್ಲ, ಕುರ್ಚಿ ಆಗಬೇಕು, ಅದಕ್ಕೆ ಎಲ್ಲದನ್ನು ವ್ಯವಸ್ಥೆ ಮಾಡಬೇಕು. ಆಮೇಲೆ ನಮ್ಮ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಅನಾಮಿಸರಿಗೆ ವಿಶೇಷವಾದಂಥ ಧನ್ಯವಾದ ತಿಳಿಸಬೇಕು. ಯಾಕೆ ಅಂತ ಹೇಳಿದ್ರೆ, ಒಂದು ಕಾರ್ಯಕ್ರಮದಲ್ಲಿ ಆ ಊಟದ ವ್ಯವಸ್ಥೆಯನ್ನು ಸರಿಯಾಗಿ ನೋಡಿಕೊಂಡು ಅದು ಎಲ್ಲ ರೀತಿಯ ವ್ಯವಸ್ಥೆ ಕಲ್ಪಿಸೋದಿದೆಯಲ್ಲ, ಅದೇನು ಸಣ್ಣ ಕೆಲಸ ಅಲ್ಲ, ಅದು ಅತ್ಯಂತ ಜವಾಬ್ದಾರಿತವಾದಂಥ ಕೆಲಸ. ಅದು ಆ 3 ದಿನಗಳ ಕಾಲ ಯುವಕರಿಗತ್ತೆ, ನಮ್ಮ ಯುವಕರು ಕೂಡ ನಾವು ಅಷ್ಟು ಅವ್ರಿಗೆ ಓಡಾಡಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ನಮ್ಮ ಅನಾಮಿಸರು ನಿಂತ್ಕೊಂಡು ನಮಗೆ ಊಟದ ವ್ಯವಸ್ಥೆ ಕಲ್ಪಿಸಿದರು, ನಮಗೆ ಅನ್ನ ಹಾಕಿದಂಥ ಅನ್ನದಾತರು ಕೂಡ ಅವರು. ಹೀಗಾಗಿ ನಾನು ಅವ್ರಿಗೆ ವಿಶೇಷವಾಗಿ ಅವರಿಗೆ ನಾನು ಸನ್ಮಾನ ಮಾಡಬೇಕು ಅಂಥೇಳಿ ನನ್ನ ಬಯಕೆ, ಅದು ನಮ್ಮ ವಕೀಲ ಸಂಘದ ಬಯಕೆ ಆಗಿದೆ. ದಯಮಾಡಿ ಅವರು ವೇದಿಕೆ ಮೇಲೆ ಬರಬೇಕು, ಅವ್ರನ್ನ ನಮ್ಮ ಹಿರಿಯ ಸದಸ್ಯರು ಸನ್ಮಾನಿಸಬೇಕು, ಅವ್ರನ್ನ ಗೌರವಿಸಬೇಕು ಅಂಥೇಳಿ ನಾನು ವಿನಂತಿ ಮಾಡ್ತೇನೆ. ಯಾರು